ಎಲ್ರಿಗೂ ನಮಸ್ಕಾರ. ನಾನು DN ಗೀತಾ, ಕವಿಯಿತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ. ನನ್ನ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಹೊಸ ಕತೆ ಜೊತೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಕಣ್ಣ ಮುಚ್ಚಾಲೆ. ಇದು ಸುಲಗ್ನ ಸಾವಧಾನ ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ. ಇದು 2011ರಲ್ಲಿ ಪ್ರಕಟವಾಗಿರುವಂತಹ ಕೃತಿಯಾಗಿದೆ. ಈಗ ನಿಮ್ಮ ಮುಂದೆ ಕತೆ ಕಣ್ಣ ಮುಚ್ಚಾಲೆ. ಕೆನೆ ಬಣ್ಣದ ಚಮಕಿ ಸೀರೆಗೆ ಜಿಗ್ಜಾಗ್ ಮಾಡುತ್ತಿದ್ದರೂ ಭವಾನಿಯ ಮನಸ್ಸು ಉದ್ವಿಗ್ನವಾಗಿತ್ತು. ಸಾಯಂಕಾಲ ಮನೆಗೆ ಬರುವ ಹರಿಗೆ ಏನೆಂದು ತಿಳಿಸುವುದು? ಭವಾನಿ, ನಿಮ್ಮ ನಿರ್ಧಾರ ತಿಳಿಸಲು ಯಾವುದೇ ಸಂಕೋಚ ಬೇಡ. ಅದು ಹೇಗಿದ್ದರೂ ಸ್ವೀಕರಿಸಲು ನಾನು ಸಿದ್ಧ. ಚೆನ್ನಾಗಿ ಯೋಚನೆ ಮಾಡಿ ಎಂದು ಹರಿ ನೇರವಾಗಿ ಹೇಳಿದ್ರಲ್ಲ. ಆದರೆ ಅವರ ನೇರ ಮಾತಿನಂತೆ ಸುಲಭವೇ ಉತ್ತರಿಸುವುದು? ತನಗೇ ಏಕೆ ಹೀಗೆ ಆಗುತ್ತಿದೆ? ಹುಡುಗರ ಕಣ್ಣ ಮುಚ್ಚಾಲೆ ತನ್ನ ಬಾಳಿನಲ್ಲೇ ಯಾಕೆ ನಡೆಯುತ್ತಿದೆ? ಉದ್ವೇಗದಿಂದ ಒಂದು ಕ್ಷಣ ಕಂಪಿಸಿದಳು ಭವಾನಿ. ಇನ್ನೇನು ಮದುವೆ ಸೀರೆ ರವಿಕೆಗಳ ಕೆಲಸ ಮುಗಿದಿತ್ತು. ಸಹಾಯಕಿ ಶ್ವೇತಾ ಎಲ್ಲ ಮುಗಿಸಿಯೇ ಈ ದಿನ ರಜೆ ಹಾಕಿದ್ಳು. ಮೇಡಮ್, ನಾಳೆ ನನ್ನ ನೋಡಲು ಬರ್ತಿದ್ದಾರೆ, ಅದಕ್ಕೆ ಬರೋಕ್ಕಾಗಲ್ಲ ಎಂದ ಶ್ವೇತಾಳ ಮುಖವನ್ನು ನೋಡಿದ್ದಳು ಭವಾನಿ. ಕೆನ್ನೆ ಕಿವಿಗಳಿಗೆಲ್ಲ ಕೆಂಪು ನುಗ್ಗಿತ್ತು. ಆ ಮುಖದಲ್ಲಿದ್ದ ಮಂದಹಾಸ ಆಗಷ್ಟೇ ಅರೆಬರಿದ ಚೆಂಗುಲಾಬಿಯನ್ನು ನೆನಪಿಸಿದ್ದು ಆ ಕ್ಷಣಕ್ಕೆ ಸುಳ್ಳಲ್ಲ. ಸರಿ, ಉಳಿದ ಸೀರೆಗಳನ್ನು ನಾನು ಫಿನಿಷ್ ಮಾಡ್ತೀನಿ, ಪರವಾಗಿಲ್ಲ ಎಂದು ನುಡಿದು ಶ್ವೇತಾಳನ್ನು ಕಳಿಸಿದ್ದಳು. ಕೊಡುವ ಸೀರೆ ರವಿಕೆಗಳನ್ನು ಒಪ್ಪವಾಗಿ ಕವರ್ಗಳಲ್ಲಿ ಜೋಡಿಸಿಟ್ಟಳು. ಹೊಟ್ಟೆ ಚುರುಗುಟ್ಟಿ ಮಧ್ಯಾಹ್ನದ ಊಟದ ಸಮಯವಾಗಿದೆ ಎಂದು ಸೂಚಿಸಿದರೂ ಹೇಳುವ ಮನಸ್ಸಾಗಲಿಲ್ಲ. ಮನೆಯಿಂದ ತಂದಿದ್ದ ಊಟದ ಡಬ್ಬ ಬ್ಯಾಗಿನಲ್ಲಿ ತಣ್ಣಗೆ ಕುಳಿತಿತ್ತು. ಸುಮ್ಮನೆ ಅಂಗಡಿಯ ಒಳಹೊರಗೆ ಶತಪಥ ತಿರುಗಿದ್ಲು. ಆದರೂ ಉದ್ವಿಗ್ನತೆ ಕಡಿಮೆಯಾಗುವಂತೆ ಕಾಣಲಿಲ್ಲ. ಆಂಟಿ, ಟೀ ವಡೆ ತಂದಿದ್ದೀನಿ. ಎದುರು ಹೋಟೆಲಿನ ಮಾಣಿ ಗೋಪಾಲ ಟ್ರೇಯೊಂದಿಗೆ ಹಾಜರಾದಾಗ ಪ್ರಶ್ನಾರ್ಥಕವಾಗಿ ನೋಡಿದ್ಲು. ಏನಿಲ್ಲ ಆಂಟಿ, ನೀವು ಊಟವನ್ನು ಮಾಡಿದ ಹಾಗೆ ಕಾಣಲಿಲ್ಲ, ಅದಕ್ಕೆ ತಂದೆ. ಅವನತ್ತ ಒಮ್ಮೆ ಅಕ್ಕರೆಯಿಂದ ನೋಡಿದ್ಲು. ಮನೆಯ ಬಡತನದ ಕಾರಣದಿಂದ ಓದಿಗೆ ತಿಲಾಂಜಲಿ ಇಟ್ಟು ದುಡಿಯುತ್ತಿರುವ ಹುಡುಗ. ಓದುತ್ತಿದ್ದರೆ ಈಗ ಹೈಸ್ಕೂಲ್ನಲ್ಲಿರಬೇಕಿತ್ತು. ಆಗಾಗ ಅವನಿಗೆಂದು ತಾನು ಅಂಗಿ ಚಡ್ಡಿಗಳನ್ನು ಹೊಲಿದು ಕೊಡುತ್ತಿದ್ದುದೇ. ಈ ಅಭಿಮಾನಕ್ಕಾಗಿ ನನ್ನನ್ನು ವಿಚಾರಿಸಿಕೊಳ್ಳಲು ಬಂದಿದ್ದಾನೆ. ಸರಿ, ಇಟ್ಟು ಹೋಗು ಎಂದವಳು ಅದರ ಹಣವನ್ನು ಕೊಟ್ಟು ಕಳುಹಿಸಿ ಮತ್ತೆ ಕುರ್ಚಿಯ ಮೇಲೆ ಮೈ ಚೆಲ್ಲಿದ್ಳು. ಒಡೆಯೊಂದಿಗೆ ಟೀಯನ್ನು ಗುಟುಕರಿಸತೊಡಗಿದ್ಲು. ದೃಷ್ಟಿ ಮಡಿಚಿಟ್ಟಿದ್ದ ಕಡು ಹಸಿರು ಒಡಲಿನ ರೇಷ್ಮೆ ಸೀರೆಯತ್ತ ಹರಿಯಿತು. ತನ್ನ ಧಾರೆ ಸೀರೆಯು ಅದೇ ಬಣ್ಣದ್ದಾಗಿತ್ತಲ್ಲವೇ? ಮನಸ್ಸು ಮದುವೆಯ ಮಧುರ ಅನುಭೂತಿಯ ದಿನಗಳತ್ತ ಹಾರಿತ್ತು. ಆಗ ಭವಾನಿ PUC ಮುಗಿಸಿದ್ದ ದಿನಗಳು. ಬೇಸಿಗೆ ರಜೆ. ಹಪ್ಪಳ ಸಂಡಿಗೆಗಳನ್ನು ಮಾಡಲು ಅಕ್ಕನಿಗೆ ಸಹಾಯ ಮಾಡುತ್ತಾ, ಊರಿನ ದೇವರ ಗುಡಿಗೆ ಸುತ್ತು ಹಾಕುತ್ತಾ ಗೆಳತಿಯರೊಂದಿಗೆ ನಕ್ಕು ನಲಿಯುತ್ತಿದ್ದ ಸುಗ್ಗಿಯ ದಿನಗಳಲ್ಲವೇ ಅವು. ಕೃಷ್ಣರಾಯರಿಗೆ 2 ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸುವ ಕಾತುರ. ಪತ್ನಿಯನ್ನು ಕಳೆದುಕೊಂಡ ಮೇಲೆ ಮರು ಮದುವೆಯಾಗದೆ 1 ಗಂಡು 2 ಹೆಣ್ಣುಗಳ ಸಂತಾನವನ್ನು ಆಸ್ತಿಯಿಂದ ಬೆಳೆಸಿದರು. ಮಗ ಭಾಸ್ಕರ ಪ್ರಾಯಕ್ಕೆ ಬಂದ ಮೇಲೆ ಜಮೀನನ್ನು ನೋಡಿಕೊಳ್ಳುತ್ತಾ ಅಪ್ಪನಿಗೆ ವಿಶ್ರಾಂತಿ ಕೊಟ್ಟಿದ್ದ. ಸಾಕಷ್ಟು ಆಸ್ತಿಪಾಸ್ತಿ ಇರುವವರು ಅವನಿಗೆ ಹೆಣ್ಣು ಕೊಡಲು ಮುಂದೆ ಬಂದಿದ್ದರು. ಆದರೆ ಅವನ್ನೆಲ್ಲ ಭಾಸ್ಕರ ನಿರಾಕರಿಸಿದ್ದ. 2 ತಂಗಿಯರ ಮದುವೆ ಮೊದಲು, ತನ್ನದೇನಿದ್ದರೂ ಆ ನಂತರ. ಅವನ ನಿರ್ಧಾರಕ್ಕೆ ಕೃಷ್ಣರಾಯರು ಬೆಂಬಲವಾಗಿ ನಿಂತರು. ಅಕ್ಕ ಸುಜಾತಳೊಂದಿಗೆ ತಂಗಿ ಭವಾನಿಯ ವರಾನ್ವೇಷಣೆಯೂ ಶುರುವಾಗಿತ್ತು. ಆ ಹೆಣ್ಣು ಮಕ್ಕಳ ಒಳ್ಳೆಯ ನಡತೆ, ಆಸ್ತಿಪಾಸ್ತಿಯನ್ನು ನೋಡಿ ಬರುವ ಗಂಡುಗಳಿಗೇನೂ ಬರ ಇರಲಿಲ್ಲ. ಅದರಲ್ಲಿ ಅಪ್ಪ ಮಗ ಆರಿಸಿದ್ದು 1 ಅಣ್ಣ ತಮ್ಮಂದಿರ ಜೋಡಿಯನ್ನು. ಪಕ್ಕದ ಊರಿನಲ್ಲಿ ಬಟ್ಟೆ ಅಂಗಡಿಯಲ್ಲದೆ ಸಾಕಷ್ಟು ಆಸ್ತಿಯೂ ಅವರಿಗಿತ್ತು. ಒಳ್ಳೆಯ ಮನೆತನ. ಅಣ್ಣ ತಮ್ಮಂದಿರಿಗೆ ಯಾವ ದುಶ್ಚಟವೂ ಇಲ್ಲ. ಮದುವೆ ಮಾಡಿಯೇ ಬಿಡೋಣ. ಅಪ್ಪ ಮಗನ ನಿರ್ಧಾರದ ಮುಂದೆ ಮತ್ತೆ ಭವಾನಿಗೆ ಮಾತನಾಡಲು ಆಗಿರಲಿಲ್ಲ. ಮುಂದೆ ಓದಬೇಕೆಂಬ ಆಕಾಂಕ್ಷೆಯನ್ನು ಹತ್ತಿಕ್ಕಿ ಮದುವೆಗೆ ತನ್ನ ಒಪ್ಪಿಗೆ ಸೂಚಿಸಿದ್ಲು. ಪೀಚಲು ಶರೀರದ ಕೋಲು ಮುಖದ ತಮ್ಮನಿಗಿಂತ ಅಕ್ಕನನ್ನು ಮದುವೆಯಾಗುತ್ತಿರುವ ಅಣ್ಣನೇ ಇದ್ದುದರಲ್ಲಿ ದೃಢಕಾಯನಾಗಿ ಆರೋಗ್ಯವಂತನಾಗಿದ್ದಾನೆ ಎಂದೆನಿಸಿತ್ತು ಅವಳಿಗೆ. ಆದರೆ ತಾಯಿ ಇಲ್ಲದ ಮಕ್ಕಳು ಗೋಳನ್ನು ಹೇಳಿಕೊಳ್ಳುವುದು ಯಾರಲ್ಲಿ? ಅಂತೂ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದರು ಅಕ್ಕ ತಂಗಿಯರು.
ಅವಳು ಹೆದರಿದಂತೆ ಗಂಡ ಪೀಚಲು ಶರೀರದವನಾದರೂ ಯಾವುದೇ ಅನಾಹುತ ಸಂಭವಿಸಲಿಲ್ಲ. ಆತ ಹೆಂಡತಿಯನ್ನು ಚೆನ್ನಾಗಿಯೇ ನೋಡಿಕೊಂಡಿದ್ದ. ತನಗೆ ಬರುವ ಬಟ್ಟೆ ಹೊಲಿಗೆಯನ್ನು ಹೆಂಡತಿಗೂ ಕಲಿಸಿದ್ದ. ಅತ್ತೆ ಮಾವಂದಿರಿರುವ ಆ ಮನೆಗೆ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿಯೇ ಹೊಂದ್ಕೊಂಡ್ರು. ಸುಜಾತಳಿಗೆ ಮಗಳು ಮಡಿಲು ತುಂಬಿದ್ರೆ ಭವಾನಿಗೆ ಮಗ ಮಡಿಲು ತುಂಬಿದ್ದ. 2 ಮಕ್ಕಳು ಆಡಿ ನಲಿದು ಬೆಳೆಯತೊಡಗಿದ್ದರು. ಅಂತೂ ತನ್ನ ಸಂಸಾರ ಸರಿಯಾದ ದಡ ಸೇರಿತ್ತು ಎಂದುಕೊಳ್ಳುತ್ತಿರುವಾಗಲೇ ಗಂಡ ಲಕ್ಷ್ಮಣ ಎದೆ ನೋವೆಂದು ಹಾಸಿಗೆ ಹಿಡಿದವನು 6 ತಿಂಗಳಲ್ಲಿ ತೀರಿಕೊಂಡಿದ್ದ. ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು. ಒಂದು ಮನೆಗೆ 2 ಹೆಣ್ಣುಗಳನ್ನು ಯಾರಾದರೂ ಕೊಡ್ತಾರಾ? ಇದೊಂದು ಅನಿಷ್ಟ ಮುಂಡೆದು. ಇದರಿಂದ ಪಾಪದ ಲಕ್ಷ್ಮಣ ತೀರ್ಕೊಂಡ. ಇಂಥ 108 ಮಾತುಗಳಿಗೆ ಕಿವುಡಾಗಿರಲು ಕಲಿತಳು ಭವಾನಿ. ಮತ್ತೆ ಗಂಡನ ಮನೆಯಲ್ಲಿ ಹೆಚ್ಚು ದಿನ ಇರಲಾಗದೆ 2 ವರ್ಷದ ಮಗನೊಂದಿಗೆ ಅಪ್ಪನ ಮನೆಯನ್ನು ಸೇರಿದ್ಳು. ಅಪ್ಪನಿಗೂ ವಯಸ್ಸಾಗಿತ್ತು. ಅಣ್ಣನಿಗೂ ಇತ್ತೀಚೆಗೆ ಮದುವೆಯಾಗಿತ್ತು. ಹೊಸದಾಗಿ ಬಂದ ಅತ್ತಿಗೆಯ ಅನಾದರಣೆ, ನಿರ್ಲಕ್ಷ್ಯ. ಆ ಮನೆಯಲ್ಲಿ ಕತ್ತೆಯಂತೆ ದುಡಿಯುವುದು ಬಿಟ್ಟು ಬೇರೆ ಯಾವ ದಾರಿಯೂ ಇರಲಿಲ್ಲ. ಬ್ಲೌಸು ಸೀರೆ ಎಲ್ಲ ರೆಡಿ ಆಯಿತಾ? ಧ್ವನಿಗೆ ತಲೆ ಎತ್ತಿದಳು. ಮದುವೆಯ ಹುಡುಗಿ ತನ್ನ ಅಮ್ಮನೊಂದಿಗೆ ಬಂದಿದ್ದಳು. ಮೊದಲಿಂದ ಇಲ್ಲಿಗೆ ಬಟ್ಟೆಗಳನ್ನು ಕೊಡುವ ಕಾಯಂ ಗಿರಾಕಿ. ನೀನೇ ಯಾಕೆ ಬರೋಕ್ಕೆ ಹೋದೆ? ಅದು ಈ ಉರಿ ಬಿಸಿಲಲ್ಲಿ ಚೆನ್ನಾಗಿ ರೆಸ್ಟ್ ತಗೋಬಾರ್ದಿತ್ತಾ ಎಂದಳು ಭವಾನಿ. ಹಾಗಲ್ಲ, ಮುಂದಿನ ವಾರ ಮದುವೆ. ಹಾಗೆಯೇ ನಿಮ್ಮನ್ನು ಕರೆದ ಹಾಗೆ ಆಗುತ್ತೆ ಅಂತ ಬಂದೆ. ಖಂಡಿತ ಬರಬೇಕು. ಅವಳಿತ್ತ ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡಳು ಭವಾನಿ. ಹೋಗುವಾಗ ಆ ಹುಡುಗಿಯ ಮುಖದ ಮಂದಹಾಸ, ಕಂಗಳಲ್ಲಿನ ಮಿಂಚು ಕಣ್ಣೊಳಗೆ ಅಚ್ಚೊತ್ತಿತ್ತು. ಹೌದಲ್ಲವೇ? ಮದುವೆ ಅಂದರೆ, ಅದರಲ್ಲೂ ನಮ್ಮ ಭಾರತೀಯ ಹೆಣ್ಮಕ್ಕಳಿಗೆ ಒಂದು ಸುಂದರವಾದ ಕನಸು. ಆ ಮೂಲಕ ಮೆಚ್ಚಿದವನೊಂದಿಗೆ ದಾಂಪತ್ಯ ನಡೆಸುತ್ತಾ ಕರುಳ ಬಳ್ಳಿಗಳನ್ನು ಪೋಷಿಸುವ ಒಂದು ಹೊಣೆಗಾರಿಕೆ. ಎಲ್ಲ ಸರಿಯಾದರೆ ಎಲ್ಲವೂ ಸುಗಮ. ಆದರೆ ತನ್ನಂಥವಳಿಗೆ ವಿಧವೆಯಾಗಿ ಅಪ್ಪನ ಮನೆಯಲ್ಲಿ ಮಂಕಾಗಿ ಕುಳಿತ ಆ ದಿನಗಳಲ್ಲೇ ಊರಿನ ಸರ್ಕಾರಿ ಆಸ್ಪತ್ರೆಗೆ ತರುಣ ವೈದ್ಯ ಶ್ರೀಧರನ ಆಗಮನವಾಗಿತ್ತು. ಮಗನಿಗೆ ಹುಷಾರಿಲ್ಲವೆಂದು 4-6 ಬಾರಿ ತೋರಿಸಲು ಹೋದಾಗ ಅವನ ಪರಿಚಯವಾಗಿತ್ತು. ಅವನಿಗೂ ಈ ಎಳೆ ವಿಧವೆಯ ಮೇಲೆ ಆಕರ್ಷಣೆ. ಆ ದುಂಡು ಮುಖ, ಹಾಲು ಬಣ್ಣ, ಮಾಟವಾದ ಮೂಗು. ಅವನು ತಮ್ಮ ಮದುವೆಯ ಪ್ರಸ್ತಾಪ ಮಾಡಿದಾಗ ಒಂದು ಕ್ಷಣ ರೋಮಾಂಚನವಾಗಿತ್ತು. ಒಣಗಿಯೇ ಹೋಯಿತೆಂದುಕೊಂಡಿದ್ದ ಬದುಕು ಮತ್ತೆ ಚಿಗುರುವ ಸೂಚನೆ ಕಂಡಿತ್ತು. ಆದರೆ ಆ ಮದುವೆಗೆ ಸಂಪ್ರದಾಯಸ್ಥರಾದ ಅಪ್ಪ ಒಪ್ಪುತ್ತಾರೆಯೇ? ಧೈರ್ಯವಾಗಿ ಅಪ್ಪ ಅಣ್ಣನ ಮುಂದೆ ಪ್ರಸ್ತಾಪ ಮಾಡಿದ್ಲು. ಗಂಡನನ್ನು ನುಂಗಿ ನೀರು ಕುಡಿದಿದ್ದು ಅಲ್ಲದೆ ನಿನಗೆ ಇನ್ನೊಂದು ಮದುವೆ ಬೇಕಾ? ಇನ್ಮೇಲೆ ಈ ಮನೆಯಲ್ಲಿ ಇಂಥ ಮಾತಾಡಬೇಡ ಎಂದಿದ್ದರು ನಿರ್ದಾಕ್ಷಿಣ್ಯವಾಗಿ. ಆದರೆ ಅವಳಿಗೆ ಬದಲಾವಣೆ ಬೇಕಿತ್ತು. ಪುಟ್ಟ ಮಗುವಿಗೊಂದು ಅಪ್ಪನ ಅವಶ್ಯಕತೆ ಇತ್ತು. ಆದ್ದರಿಂದ ಧೈರ್ಯವಾಗಿ ಊರಿನವರ ಮನೆಯವರ ನಿಷ್ಠುರವನ್ನು ಎದುರಿಸಿ ಅವನನ್ನು ರಿಜಿಸ್ಟರ್ಡ್ ಮದುವೆ ಆಗಿದ್ಲು. ಶ್ರೀಧರ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದರಿಂದ ಮತ್ತೆ ಆಗುವ ಅನಾಹುತಗಳು ತಪ್ಪಿದ್ವು. ತನ್ನವರೆನ್ನಲು ಯಾರೂ ಇಲ್ಲದ ಶ್ರೀಕಾಂತ ಮೊದಲ 4-6 ತಿಂಗಳುಗಳು ಭವಾನಿಯನ್ನು ಚೆನ್ನಾಗಿಯೇ ಬಾಳಿಸಿದ್ದ. ಆದರೆ ಅವಳ ಅಪೂರ್ವ ಸೌಂದರ್ಯವೇ ಅವನನ್ನು ಭ್ರಮಿತನಾಗುವಂತೆ ಮಾಡತೊಡಗಿದ್ದವು. ಸದಾ ಅವಳ ಮೊದಲ ದಾಂಪತ್ಯದ ಬಗ್ಗೆಯೇ ಯೋಚನೆ. ಬರುತ್ತಾ ಮನೆ ಅವಳಿಗೆ ಸೆರೆಮನೆಯಾಯಿತು. ದಿನವೂ ಕುಡಿದು ಬಂದು ತಾಯಿ ಮಗನನ್ನು ಹೊಡೆದು ಬಡಿದು ಮಾಡತೊಡಗಿದ್ದ ಶ್ರೀಕಾಂತ. ಬಾಣಲೆಯಿಂದ ಬೆಂಕಿಗೆ ಬಿದ್ದಿದ್ದಳು ಭವಾನಿ. ಇನ್ನು ಶ್ರೀಕಾಂತನೊಂದಿಗೆ ಬಾಳುವುದು ಸಾಧ್ಯವಿರಲಿಲ್ಲ. ಅಪ್ಪನ ಮನೆಗೆ ಹೋದರೆ ಅಲ್ಲಿ ಸಿಗುವ ಸ್ವಾಗತ ಗೊತ್ತಿದ್ದದೆ. ಏನು ಮಾಡುವುದೆಂದು 4-6 ಬಾರಿ ಯೋಚಿಸಿದ್ಲು. ಕೊನೆಗೆ ಶ್ರೀಕಾಂತನನ್ನು ತ್ಯಜಿಸುವುದೇ ಒಳ್ಳೆಯದೆಂದು ತೋರಿತ್ತು. ವಿವಾಹ ವಿಚ್ಛೇದನವೆಂದರೆ ಅದಕ್ಕೆ ವರ್ಷಾನುಗಟ್ಟಲೆ ಕೋರ್ಟು ಕಚೇರಿ ಅಲಿಬೇಕು. ಜೊತೆಗೆ ಶ್ರೀಕಾಂತ ವಿಚ್ಛೇದನಕ್ಕೆ ಒಪ್ಪದಿದ್ದರೆ? ಅದಕ್ಕಾಗಿ ಅವನು ಆಸ್ಪತ್ರೆಗೆ ಹೋದ ಸಮಯದಲ್ಲಿ ತನ್ನ ತವರಿನಿಂದ ತಂದಿದ್ದ ಒಂದಷ್ಟು ಒಡವೆಗಳನ್ನು, ಸ್ವಲ್ಪ ಹಣವನ್ನು ತೆಗೆದುಕೊಂಡು ಊರು ಬಿಟ್ಟಿದ್ಲು. ತಾನು ಮಾಡುತ್ತಿರುವುದು ಪಲಾಯನವೆಂದು ಗೊತ್ತಿದ್ದರೂ ಮುಖ್ಯವಾಗಿ ಅವಳಿಗೆ ಬಿಡುಗಡೆ ಬೇಕಿತ್ತು. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳಿಗಾದ ನ್ಯಾಯವನ್ನು ಗಟ್ಟಿಸಿ ಕೇಳುವವರು ಯಾರಿದ್ರು? ಈ ಊರಿಗೆ ಬಂದು ಒಂದು ಅಬಲಾಶ್ರಮದ ನೆರವು ಪಡೆದು ಬೇರೂರಿದ್ದಳು ಭವಾನಿ. ಒಂದು ಟೈಲರಿಂಗ್ ಅಂಗಡಿ ತೆರೆದು ಸಹಾಯಕಿಯಾಗಿ ಒಂದು ಹುಡುಗಿಯನ್ನು ನೇಮಿಸಿಕೊಂಡಿದ್ದಳು. ಈಗ ಮಗ ವಿನಯ್ 8ರ ಪೋರ, ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಯೂ ಹೌದು. ಆಟದಲ್ಲಿ ಓದಿನಲ್ಲಿ ಅವನನ್ನು ಸರಿಗಟ್ಟುವವರೇ ಇಲ್ಲ. ಇತ್ತೀಚೆಗೆ ರಾಜ್ಯ ಮಟ್ಟದ ಕಿರಿಯರ ಟೆನ್ನಿಸ್ನಲ್ಲಿ ಮೆಡಲನ್ನು ಪಡೆದು ಬಂದಿದ್ದಾನೆ.
ಅಂತೂ ಭವಾನಿ ಬಂದ ಕಷ್ಟಗಳನ್ನು ಎದುರಿಸುತ್ತಲೇ ಬದುಕಿಗೊಂದು ನೆಲೆ ಕಂಡುಕೊಂಡಿದ್ಲು. ನಡುವೆ ಯಾವುದೋ ಸ್ನೇಹಿತರ ಮದುವೆ ಸಮಾರಂಭದಲ್ಲಿ ಅಣ್ಣನ ಕುಟುಂಬವನ್ನು ಮುಖಾಮುಖಿ ಭೇಟಿಯಾಗಿದ್ಲು. ಅಪ್ಪ ಹಾವು ಮೆಟ್ಟಿದವನಂತೆ ತನ್ನತ್ತ ನೋಡಿದ್ರೆ ಅಣ್ಣ ಅತ್ತಿಗೆ ಮುಖ ತಿರುವಿದ್ರು. ತಾನೇನು ಅಂತಹ ಅಪರಾಧ ಮಾಡಿದೆ? ಆಗಾಗ ಮನಸ್ಸನ್ನು ಕೇಳಿಕೊಳ್ಳುವುದಿದೆ. ಇನ್ನೊಂದು ಮದುವೆಯಾಗಿದ್ದೇ ಈ ಸಮಾಜದ ದೃಷ್ಟಿಯಲ್ಲಿ ಮಹಾಪರಾಧ. ಅಂಥದ್ರಲ್ಲಿ ತಾನು ಆ ವಿವಾಹವನ್ನು ಮುರಿದು ನಿಂತರೆ 2 ಗಂಡುಗಳ ಸಂಪರ್ಕ ಹೊಂದಿದ್ದ ತಾನು ಸಮಾಜದ ದೃಷ್ಟಿಯಿಂದ ಕಳಂಕಿನಿ. ಎಲ್ಲವನ್ನು ಅಲಕ್ಷ್ಯ ಮಾಡಲು ಪ್ರಾರಂಭಿಸಿದ ಮೇಲೆ ನೆಮ್ಮದಿ ಕಂಡುಕೊಳ್ಳತೊಡಗಿದ್ಲು. ವಿನಯನಿಗೆ ಅಪ್ಪ ಅಮ್ಮ ಎರಡೂ ಆಗಿ ಬೆಳೆಸತೊಡಗಿದ್ಲು. ಗೋಡೆ ಗಡಿಯಾರ 4 ಹೊಡೆದಾಗ ಗಡಬಡಿಸಿ ಮೇಲೆದ್ದಳು. ಇನ್ನೇನು 5 ಗಂಟೆಗೆ ಮಗನೊಂದಿಗೆ ಮನೆಗೆ ಬರುವ ಹರಿಗೆ ಏನಾದರೂ ಉತ್ತರಿಸಲೇಬೇಕಿತ್ತು. ಅಂಗಡಿಯನ್ನು ಮುಚ್ಚಿ ಹೊರಬಂದಳು. ಎಡಭಾಗಕ್ಕೆ ತಿರುಗಿ ಉದ್ದಕ್ಕೆ ಹೋದರೆ ಕೊನೆಯ ಮನೆ. 5 ನಿಮಿಷದ ದಾರಿ. ದಾರಿಯುದ್ದಕ್ಕೂ ಹರಿಯ ನೆನಪು ಕಾಡಿತ್ತು. ಆತ ವಿನಯ್ ಓದುವ ಶಾಲೆಯ PT ಮಾಸ್ಟರ್. ಅರಳು ಹುರಿದಂತೆ ಮಾತನಾಡುತ್ತಾ ಪಾದರಸದಂತೆ ಚುರುಕಾಗಿರುವ ಸುರದೃಪಿ. ಹೆಚ್ಚು ಕಡಿಮೆ ವಿನಯನ ಅಪ್ಪನ ವಯಸ್ಸೇ ಇರ್ಬೋದು. ವಿನಯನ ಕ್ರೀಡಾಸಕ್ತಿಗೆ ಪ್ರೋತ್ಸಾಹ ನೀಡುವ ಆತನ ಬಗ್ಗೆ ಭವಾನಿಗೆ ಗೌರವ ಬೆಳೆದಿತ್ತು. ಆಗಾಗ ಮಗನ ಬಗ್ಗೆ ಆತನಲ್ಲಿ ವಿಚಾರಿಸ್ತಾ ಇದ್ಲು. ಅವನು ಅಷ್ಟೇ ಹಿತಮಿತವಾಗಿ ಅವಳೊಂದಿಗೆ ಮಾತನಾಡ್ತಾ ಇದ್ದ. ಕೆಲವೊಮ್ಮೆ ಆಟದ ಪ್ರಾಕ್ಟೀಸ್ನಿಂದ ಕತ್ತಲಾದಾಗ ವಿನಯನನ್ನು ಮನೆಗೆ ತಲುಪಿಸ್ತಾ ಇದ್ದ. ಆಗ ಅನಿವಾರ್ಯವಾಗಿ ಅವನಿಗೆ ಹತ್ತಿರವಾದಳು ಭವಾನಿ. ಆಗೀಗ ಅವರ ಮನೆಯ ಕಾಫಿ ತಿಂಡಿ. ಅವಳ ಕಥೆಯನ್ನು ಕೇಳಿದ ಮೇಲೆ ಹರಿಗೂ ಅವಳಲ್ಲಿ ಆಸಕ್ತಿ ಹುಟ್ಟಿತು. ಊರಿನಲ್ಲಿ ಆಸ್ತಿಪಾಸ್ತಿ ಹೊಂದಿದ್ದ ಸ್ಥಿತಿವಂತರ ಮಗ. ತಾನೇ ಇಷ್ಟಪಟ್ಟು ಈ ವೃತ್ತಿಗೆ ಬಂದಿದ್ದ. ಯಾವ ಹೆಣ್ಣು ಮನಸ್ಸಿಗೆ ಬಾರದೆ ಮದುವೆ ಬೇಡವೆಂದು ದಿನ ತಳ್ಳುತ್ತಾ ಬಂದಿದ್ದ. ಈಗ ಭವಾನಿಯನ್ನು ನೋಡಿದ ಮೇಲೆ ಅವಳ ಮಗ ವಿನಯನೊಂದಿಗೆ ಚೆನ್ನಾಗಿ ಹೊಂದಿಕೊಂಡ ಮೇಲೆ ತಾನೇಕೆ ಅವರ ಬಾಳಿನಲ್ಲಿ ಪ್ರವೇಶಿಸಬಾರದು ಎಂದೆನಿಸಿತ್ತು ಅವನಿಗೆ. ನೇರವಾಗಿ ಅವಳ ಮುಂದೆ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದ. ಈ ದಿನ ಸಂಜೆ ಬರುವುದಾಗಿಯೂ ತಿಳಿಸಿದ್ದ. ಯೋಚಿಸುತ್ತಲೇ ಮನೆಯ ಗೇಟನ್ನು ತಳ್ಳಿದ್ಳು. ಮನೆಯ ಮಾಲೀಕರು ಮಹಡಿಯಲ್ಲಿದ್ದರು. ತಾವಾಯಿತು ತಮ್ಮ ಪಾಡಾಯಿತು ಎಂಬಂತಹ ಜನ. ಹಾಗಾಗಿ ಯಾವುದೇ ತೊಂದರೆ ಇರಲಿಲ್ಲ ಅವಳಿಗೆ. ಒಳ ಬಂದು ಮುಖ ತೊಳೆದು ಸ್ವಲ್ಪ ಫ್ರೆಶ್ ಆದಳು. ಡಿಕಾಕ್ಷನ್ ಹಾಕಿಟ್ಟು ಅಸ್ತವ್ಯಸ್ತವಾಗಿ ಬಿಟ್ಟು ಹೋಗಿದ್ದ ಮನೆಯನ್ನು ಶುಚಿಗೊಳಿಸತೊಡಗಿದ್ದಳು. ಕಾಲಿನ ಬೆಲ್ಲು ಸದ್ದಾದಾಗ ಒಂದೇ ಕ್ಷಣ ಬೆಚ್ಚಿದ್ಳು. ಬಡಿದುಕೊಳ್ಳುತ್ತಿದ್ದ ಹೃದಯ ತಹಬದಿಗೆ ಬಂದ ಮೇಲೆ ನಿಧಾನವಾಗಿ ಬಾಗಿಲು ತೆಗೆದಳು. ಮಗನೊಂದಿಗೆ ಹರಿಯು ಎದುರು ನಿಂತವಳತ್ತ ನೋಡಿದ. ಹಸಿರು ಹೂಗಳಿದ್ದ ಸಾದಾ ಸೀರೆಯಲ್ಲೂ ಮಿಂಚುತ್ತಿದ್ದ ಅವಳ ಸೌಂದರ್ಯ. ಹರಿ ಮುಖವನ್ನು ಬೇರೆಡೆಗೆ ತಿರುಗಿಸಿದ. ಬನ್ನಿ. ಅವಳ ಆಹ್ವಾನಕ್ಕೆ ಒಳಗಡೆ ಇಟ್ಟ. ಕಾಫಿಯೊಂದಿಗೆ ಹೀರೆಕಾಯಿ ಬೋಂಡವನ್ನು ಮಾಡಿ ತಟ್ಟೆಯಲ್ಲಿ ತಂದಿಟ್ಟಾಗ ಪ್ರಶ್ನಾರ್ಥಕವಾಗಿ ನೋಡಿದ. ಏನಿಲ್ಲ, ಈಗ ಅಂಗಡಿಯಿಂದ ಬಂದು ಮಾಡಿದೆ ಅಷ್ಟೇ ಎಂದಳು. ಅಷ್ಟರಲ್ಲಾಗಲೇ ವಿನಯ ಕೈಕಾಲು ತೊಳೆದು ಬಂದು ಬಟ್ಟೆ ಬದಲಿಸಿ ಬೋಂಡಕ್ಕೆ ಕೈ ಹಾಕಿ ಆಗಿತ್ತು. ಅವಳು ಏನಾದರೂ ಮಾತನಾಡುತ್ತಾಳೇನೋ ಎಂದು ಕಾದ ಹರಿ. ಆದರೆ ಕಾಫಿ ತಿಂಡಿ ಮುಗಿದರೂ ಅವಳದು ಮೌನದ ಮುದ್ರೆ. ನಿಮ್ಮ ನಿರ್ಧಾರ? ಉಗುಳು ನುಂಗಿದ ವಿನು. ರೂಮಿಗೆ ಹೋಗಿ ಓದ್ಕೋ. ಮಗನನ್ನು ರೂಮಿಗೆ ಕಳುಹಿಸಿ ಹರಿಯ ಮುಂದಿದ್ದ ಕುರ್ಚಿಯನ್ನು ಎಳೆದು ಅವನಿಗೆ ಎದುರಾಗಿ ಕುಳಿತಳು. ಇವತ್ತು ನಾನು ಉತ್ತರ ಕೊಡಲೇಬೇಕು. ಆದರೆ ಹೇಗೆ ಮಾತು ಆರಂಭಿಸಬೇಕೋ ಗೊತ್ತಾಗ್ತಿಲ್ಲ. ಅವಳ ಮುಖದ ಭಾವನೆಗಳನ್ನು ಓದಲು ಯತ್ನಿಸಿ ಹರಿ ಸೋತೋದ. ನೋಡಿ, ಸಮಯ ಸಂದರ್ಭ ಎರಡೂ ಸರಿಯಾಗಿ ಬಂದರೆ ಬದುಕು ವರವಾಗಿ ಬಿಡುತ್ತೆ. ಆದರೆ ಕೆಲವರಿಗೆ ಎಲ್ಲವೂ ಪ್ರತಿಕೂಲವಾಗಿ ಕೈಗೊಂಡ ನಿರ್ಧಾರಗಳು ಎಡವಟ್ಟಾಗಿ ಬದುಕಿನುದ್ದಕ್ಕೂ ಪಶ್ಚಾತ್ತಾಪ ಪಡುವಂತಾಗುತ್ತೆ. ನಾನು ಆ 2ನೇ ವರ್ಗಕ್ಕೆ ಸೇರಿದವಳು. 1ನೇ ಮದುವೆ, ಅದನ್ನು ಸರಿಪಡಿಸಲು 2ನೇ ಮದುವೆ. ಇಲ್ಲ ಹರಿ, ಹೆಣ್ಣಿಗೆ ಮದುವೆಯೊಂದೇ ಅಂತಿಮ ಗುರಿಯಲ್ಲ. ಅದು ಅವಳ ಜೀವನದ ಒಂದು ಪ್ರಮುಖ ಘಟ್ಟ ಮಾತ್ರ. ಆ ಪ್ರಮುಖ ಘಟ್ಟದಲ್ಲಿ 2 ಬಾರಿ ಎಡವಿದೆ. ಇನ್ನು ಮತ್ತದೇ ತಪ್ಪನ್ನು ಮಾಡೋಕ್ಕೆ ನಾನು ಸಿದ್ಧಳಿಲ್ಲ. ಈಗ ನಾನು ಜೀವನದಲ್ಲಿ ನೆಲೆಯೂರಿದ್ದೇನೆ. ನನ್ನ ಆತ್ಮವಿಶ್ವಾಸದ ಬೇರುಗಳು ಭದ್ರವಾಗಿ ಸಮಾಜದ ಮಣ್ಣೊಳಗೆ ಇಳಿದಿವೆ. ನನ್ನದೇ ಆದ ಗುರಿ ಸ್ಪಷ್ಟವಿದೆ. ಪ್ಲೀಸ್, ಪುನಃ ನನ್ನಲ್ಲಿ ಗೊಂದಲವನ್ನು ಎಬ್ಬಿಸಬೇಡಿ. ಗಂಡುಗಳ ಕಣ್ಣ ಮುಚ್ಚಾಲೆ ನನ್ನ ಬದುಕಿನುದ್ದಕ್ಕೂ ನಡೆಯುತ್ತಿದೆ. ಅದರಲ್ಲಿ ನೀವು ಒಂದು ಪಾತ್ರ ಆಗಬೇಡಿ. ನಿಮ್ಮ ಒಳ್ಳೆ ಹೃದಯಕ್ಕೆ ಅಭಿಮಾನವಿದೆ. ವಿನಯನ ಮಾಸ್ಟ್ರಾಗಿ ನೀವು ಯಾವಾಗ ಬೇಕಾದರೂ ಬರ್ಬೋದು ಎಂದ ಭವಾನಿಯ ಮಾತಿಗೆ ಪ್ರತ್ಯುತ್ತರಿಸುವುದು ಹರಿಗೂ ಸಾಧ್ಯವಿರಲಿಲ್ಲ.
ಎಲ್ಲ ಗೊಂದಲ ಕಳೆದು ನಿರಾಳವಾಗಿರುವ ಆತ್ಮವಿಶ್ವಾಸದ ಹೊಳಪಲ್ಲಿ ಮಿಂಚುತ್ತಿರುವ ಅವಳ ಕಂಗಳತ್ತ ಒಮ್ಮೆ ಆಳವಾಗಿ ನೋಡಿ ಮನೆಯಿಂದ ಸರಸರನೆ ಹೊರನಡೆದ ಹರಿ. ಸ್ನೇಹಿತರೆ, ಇಲ್ಲಿಗೆ ಕಣ್ಣಮುಚ್ಚಾಲೆ ಕತೆ ಮುಗಿತಾ ಇದೆ. ಈ ಕತೆ ಕೇಳಿ ನಿಮ್ಗೆ ಏನು ಅನಿಸ್ತು? ಭವಾನಿ ತಗೊಂಡಿರೋ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದನ್ನೆಲ್ಲ ನೀವು ನನ್ನ ಜೊತೆ ಹಂಚ್ಕೋತೀರಾ ಅಲ್ವಾ? ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಿರೋ ಬೆಂಬಲದಿಂದ ನನಗೆ ತುಂಬ ಸಂತೋಷ ಆಗ್ತಿದೆ. ನೀವು ಕಥೆಯನ್ನು ಕೇಳಿ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.